ಸದ್ಯ ಸ್ಯಾಂಡಲ್ವುಡ್ನಲ್ಲಿ ಸದ್ದು ಮಾಡ್ತಿರೋ ಸಿನಿಮಾ ಅಂದರೆ ಅದು ಲ್ಯಾಂಡ್ ಲಾರ್ಡ್. ದುನಿಯಾ ವಿಜಯ್, ರಚಿತಾ ರಾಮ್ ಸ್ಕ್ರೀನ್ ಶೇರ್ ಮಾಡಿರೋ ಈ ಸಿನಿಮಾವನ್ನು ಸಿನಿ ರಸಿಕರು ಈಗಾಗಲೇ ಗೆಲ್ಲಿಸಿದ್ದಾರೆ. ಈ ನಡುವೆ ಒಕ್ಕಲಿಗ ಸಮುದಾಯದ ಗುರುಗಳು ಸಿನಿಮಾ ವೀಕ್ಷಿಸಿ ಹಾಡಿ ಹೊಗಳಿದ್ದಾರೆ. ಈ ಬಗ್ಗೆ ಗುರುಗಳು ಏನಂದ್ರು ನೀವೇ ನೋಡಿ. ಲ್ಯಾಂಡ್ ಲಾರ್ಡ್ಗೆ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ಶ್ಲಾಘನೆ. ಸಿನಿಮಾ ನೋಡಿ ಖುಷಿಯಾಗಿ ಹೊಗಳಿದ ಒಕ್ಕಲಿಗ ಗುರುಗಳು. ದುನಿಯಾ ವಿಜಯ್ ಹಾಗೂ ರಚಿತಾ ರಾಮ್ ಅಭಿನಯದ ಲ್ಯಾಂಡ್ ಲಾರ್ಡ್ ಸಿನಿಮಾ ಇಡೀ ರಾಜ್ಯಾದ್ಯಂತ ತೆರೆ ಕಂಡು ಪ್ರೇಕ್ಷಕರ ಗಮನ ಸೆಳೆದಿದೆ. ಇಡೀ ರಾಜ್ಯಾದ್ಯಂತ ಸಿನಿ ಪ್ರಿಯರಿಂದ ಉತ್ತಮ ರೆಸ್ಪಾನ್ಸ್ ಕೂಡ ಸಿಗ್ತಿದೆ. ಈ ಮಧ್ಯೆ ಇಂದು ಲ್ಯಾಂಡ್ ಲಾರ್ಡ್ ಸಿನಿಮಾವನ್ನ ಬಿಜಿಎಸ್ ಮತ್ತು ಎಸ್ಜೆಬಿ ಸಮೂಹ ಸಂಸ್ಥೆಗಳ ಎಂಡಿಯವರಾದ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಯವರು ಸಿನಿಮಾ ವೀಕ್ಷಿಸಿ ಸಿನಿಮಾಗೆ ಶ್ಲಾಘನೆ ವ್ಯಕ್ತಪಡಿಸಿದ್ರು. ಇನ್ನು ಸ್ವಾಮೀಜಿಯವರೊಂದಿಗೆ ನಟ ದುನಿಯಾ ವಿಜಯ್ ಸಹ ಸಿನಿಮಾ ವೀಕ್ಷಿಸಿದ್ರು. ಈ ವೇಳೆ ಸಿನಿಮಾ ಬಗ್ಗೆ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ಪ್ರಶಂಸೆ ವ್ಯಕ್ತಪಡಿಸಿದ್ರು. ಇವತ್ತು ನಮ್ಮ ದುನಿಯಾ ವಿಜಿ ಏನು ಅಭಿನಯ ಮಾಡಿದರೆ ಅದ್ರ ಬಗ್ಗೆ ನಾನು ಏನು ಹೇಳೋಕ್ಕಾಗಲ್ಲ. ಯಾಕೆಂದರೆ ಅವ್ರ ಬಗ್ಗೆ ಎಲ್ಲ ತಿಳಿದಿರ್ತಕ್ಕಂಥದ್ದೇ. ಲ್ಯಾಂಡ್ ಲಾರ್ಡ್ ಅಂತ ಏನೋ ಒಂದು ಮೂವಿ ಮಾಡಿದರೆ ಅದು ಕನ್ನಡ ತುಂಬ ಅರ್ಥಗರ್ಭಿತವಾಗಿದೆ. ಯಾಕೆಂದರೆ ಹೊಲ ಹುಳುವನೇ ಒಡೆಯ ಅಂತ ಆ ಕಾಲದಲ್ಲಿತ್ತು. ಯಾರು ಒಬ್ಬ ಯಜಮಾನ ಹಳ್ಳಿ ಪ್ರದೇಶದಲ್ಲಿರ್ತ ಅವನು ಮುಷ್ಟಿಯಲ್ಲಿರ್ತಿತ್ತು ಎಲ್ಲ ಜಮೀನು. ಆ ಜಮೀನನ್ನು ಯಾವ ರೀತಿ ತಗೋಬೇಕು ಅನ್ನೋ ಚಿತ್ರೀಕರಣ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವತ್ತು ಏನು ಒಂದು ವಿದ್ಯಾಭ್ಯಾಸ ಯಾವ ರೀತಿ ಕೊಟ್ಟರೆ ಒಂದು ಹಳ್ಳಿ ಗ್ರಾಮ ಒಬ್ಬ ವಿದ್ಯಾರ್ಥಿ ಒಬ್ಬ ಎಜುಕೇಷನ್ ಪಡೆದ್ರೆ ಏನಾಗುತ್ತೆ ಅನ್ನೋದನ್ನ ಬಹಳ ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದಾರೆ. ಇನ್ನು ನಮ್ಮ ಮಣ್ಣಿನ ಕಥೆಯ ಸಿನಿಮಾ ಇದಾಗಿದ್ದು ವಿದ್ಯಾಭ್ಯಾಸ ಇಂದಿನ ಮಕ್ಕಳಿಗೆ ಎಷ್ಟು ಮುಖ್ಯ ಎಂಬುದರ ಬಗ್ಗೆ ಸಮಾಜಕ್ಕೆ ಸಂದೇಶ ನೀಡಲಾಗಿದೆ. ಇನ್ನು ನಟ ವಿಜಯ್ ನಟನೆಯ ಬಗ್ಗೆ ಮೆಚ್ಚುಗೆ ಕೂಡ ವ್ಯಕ್ತಪಡಿಸಿದ್ರು. ಇದರ ಜೊತೆ ಲ್ಯಾಂಡ್ ಲಾರ್ಡ್ ಚಿತ್ರಕ್ಕೆ ಬೆಂಬಲ ಸೂಚಿಸಿದ್ದಕ್ಕೆ ನಟ ವಿಜಯ್ ಹರ್ಷ ವ್ಯಕ್ತಪಡಿಸಿದ್ರು. ವಿದ್ಯಾರ್ಥಿಗಳು ಈ ಸಿನಿಮಾ ನೋಡೋ ಹಂಗೆ, ಸ್ಪೆಷಲಿ ಕಾಲೇಜ್ ವಿದ್ಯಾರ್ಥಿಗಳು ಈ ಸಿನಿಮಾ ನೋಡೋ ಹಂಗೆ ಪೂಜ್ಯ ಗುರುಗಳು ಕರೆ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಎಲ್ಲ ಕಾಲೇಜ್ ಮಕ್ಕಳಿಗೆ ಅವಕಾಶ ಮಾಡಿಕೊಡ್ತಾರೆ. ಅದೊಂದು ನಮ್ಗೆ ಖುಷಿ ವಿಷಯ. ನಾನು ಕೇಳ್ಕೊಳ್ಳೋದಿಷ್ಟೇ, ಇವತ್ತು ತುಳಿತಕ್ಕೊಳಗಾದವರ ದಮನೆಯರ ಒಂದು ಶೋಷಣೀಯ ಕಥೆ ಇವತ್ತು ಈ ಒಂದು ಇದರಲ್ಲಿ ನಮ್ಮ ದುನಿಯಾ ವಿಜಯ್ ಅವರು ಒಂದು ಅಮೋಘವಾದ ಪಾತ್ರವನ್ನು ಮಾಡಿದ್ದಾರೆ. ಇವತ್ತು ಇದರಲ್ಲಿ ಯಾವಕ್ಕೆ ನಾವು ಹೆಚ್ಚು ಒತ್ತು ಕೊಟ್ಟಿದ್ದೀವಿ ಅಂದರೆ ವಿದ್ಯಾವಂತರು ಇವತ್ತೇನು ಮಚ್ಚಿಡಿಯ ಬದಲಿಗೆ ಸ್ಟ್ರೇಟ್ ಹಿಡಿರಿ ಬಳಪ ಹಿಡಿರಲಿ ಅಂತ ಒಂದಾದರೆ, ಇನ್ನೊಂದು ಇವತ್ತೇನು ನಾವು ಹಿಂದಿಗಡೆ ನಮ್ಮ ಊರುಗಳ ಕಡೆ ನೋಡ್ತಾ ಇರ್ತೀವಿ, ಎಲ್ಲವೂ ಒಂದು ದಬ್ಬಾಳಿಕೆ ದೌರ್ಜನ್ಯಕ್ಕೊಳಗಾದವರಿಗೆ ಒಂದು ಸ್ಥಾನ ಸಿಗ್ಲಿ ಅಂತ. ಇನ್ನು ಲ್ಯಾಂಡ್ ಲಾರ್ಡ್ ಚಿತ್ರ 90ರ ದಶಕದ ಹಳ್ಳಿಯ ಕಥೆಯನ್ನ ಆಧರಿಸಿದೆ. ಭೂಮಿಗಾಗಿ ಹೋರಾಟದ ಕಥೆಯನ್ನ ನಿರೂಪಿಸುತ್ತಿದೆ. ಜಡೇಶ್ ಹಂಪಿ ನಿರ್ದೇಶನದಲ್ಲಿ ಮೂಡಿಬಂದಿರುವ ಚಿತ್ರವು ಬಡವರ ಹಕ್ಕುಗಳಿಗಾಗಿ ಹೋರಾಟದ ಸಂದೇಶವನ್ನ ನೀಡುತ್ತದೆ. ಹಳ್ಳಿಯಲ್ಲಿ ಭೂಮಾಲೀಕರು ಮತ್ತು ಕೂಲಿ ಕಾರ್ಮಿಕರ ವರ್ಗದ ನಡುವೆ ಭೂಮಿಗಾಗಿ ನಡೆಯುವ ಹೋರಾಟವೇ ಚಿತ್ರದ ಒಟ್ಟಾರೆ ಕಥೆಯಾಗಿದೆ. ಸರ್ವರಿಗೂ ಸಮಾನತೆ ಇರಬೇಕು ಎಂಬ ಸಂವಿಧಾನದ ಮೂಲ ಅಂಶವನ್ನ ಎತ್ತಿ ಹಿಡಿಯುವ ಕತೆ ಹೊಂದಿರುವ ಸಿನಿಮಾ ಇದಾಗಿದೆ. ಕೀರ್ತಿ ಪಾಟೀಲ್, ಫಿಲ್ಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.